ಶ್ರೀ ಅಮರೇಶ್ವರ ಜಾತ್ರಾ ಮಹೋತ್ಸವದ ಅಂಗವಾಗಿ ಸನಾತನ ಧರ್ಮದ ಧರ್ಮಗುರುಗಳು ಉಜ್ಜಯಿನಿಯ ಜಗದ್ಗುರುಗಳ ಅಡ್ಡಪಲ್ಲಕ್ಕಿ ಮಹೋತ್ಸವದ ಅಂಗವಾಗಿ ಈ ವೇದಿಕೆಯ ದಿವ್ಯ ಸಾನ್ನಿಧ್ಯ ವಹಿಸಿದಂತ ಎಲ್ಲ ಪರಮ ಪೂಜ್ಯರ ಪಾದಕಮಲಗಳಿಗೆ ನಾನು ನಮಸ್ಕಾರ ಅರ್ಪಿಸುತ್ತಾ ಈ ವೇದಿಕೆ ಮೇಲೆ ಆಸೀನವಾದಂತ ಎಲ್ಲ ಗಣ್ಯಮಾನ್ಯರಿಗೆ ವಂದಿಸುತ್ತಾ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂತ ಎಲ್ಲ ನನ್ನ ತಾಯಂದಿರ ಪಾದಕಮಲಗಳಿಗೆ ನಾನು ಅನಂತ ನಮಸ್ಕಾರ ಅರ್ಪಿಸುತ್ತಾ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂತ ಎಲ್ಲ ನನ್ನ ಆತ್ಮೀಯ ಸ್ನೇಹಿತರೆ, ಇವತ್ತು ಈ ದೇಶದಲ್ಲಿ ಸನಾತನ ಧರ್ಮ ಅನ್ನೋದು ಉಳಿದಿದೆಯಪ್ಪ ಅಂತಂದ್ರೆ ಅದು ಈ ನಾಡಿನಲ್ಲಿ ಹುಟ್ಟಿದಂತ ಮಹಾತ್ಮರ ಶರಣರ ಆದರ್ಶ ತತ್ವಗಳಿಂದ ಈ ಜಗತ್ತಿನಲ್ಲಿ ಕೂಡ ಇನ್ನೂ ಕೂಡ ಸನಾತನ ಧರ್ಮವನ್ನು ಉಳಿದಿದೆ. ದಯವಿಟ್ಟು ತಪ್ಪು ತಿಳ್ಕೋಬೇಡಿ, ಯಾಕಂದ್ರೆ ಇವತ್ತು ನಾವು ನಮ್ಮ ಧರ್ಮದ ಬಗ್ಗೆ ನಾವು ಮಾತಾಡಬೇಕಾಗಿದೆ. ಬಹಳಷ್ಟು ಜನ ಕೇಳ್ತಾ ಇರ್ತಾರೆ, ನೀವು ನೋಡ್ತಾ ಇರ್ತೀರಿ, ಪೇಪರ್ ಓದ್ತಾ ಇರ್ತೀರಿ, ಸನಾತನ ಧರ್ಮದಲ್ಲಿ ಹುಟ್ಟಿ ಸನಾತನ ಧರ್ಮದಲ್ಲಿ ಬೆಳೆದು ಸನಾತನ ಧರ್ಮದ ಸಂಸ್ಕಾರದಲ್ಲಿ ಬೆಳೆದು ಸನಾತನ ಧರ್ಮಕ್ಕೆ ಅವಮಾನ ಮಾಡುವಂತ ಮಾತುಗಳನ್ನು ಆಡ್ತಾ ಇರ್ತಾರೆ. ಕೇಳಿದ್ರೆ ಏನು ಸನಾತನ ಧರ್ಮ ಈ ನಾಡಿಗೆ ಏನು ಕೊಟ್ಟಿದೆ ಅಂತ ಕೇಳ್ತಾರೆ. ಇವತ್ತು ನಾವೆಲ್ಲರೂ ತಿಳ್ಕೋಬೇಕಾಗಿದೆ, ಸನಾತನ ಧರ್ಮ ಅನ್ನೋದು ಅದು ಧರ್ಮನೇ ಅಲ್ಲ ಅಂತ ಹೇಳ್ತಾರೆ. ಈ ಸನಾತನ ಧರ್ಮಕ್ಕೆ ತಂದೆ ತಾಯಿನೂ ಇಲ್ಲ ಅಂತ ಹೇಳ್ತಾರೆ. ನಾವು ವಿಚಾರ ಮಾಡಬೇಕಾಗಿದೆ. ಯಾವತ್ತು ಈ ನಾಡಿನಲ್ಲಿ ಮನುಕುಲ ಅನ್ನೋದು ಹುಟ್ಟು ಅಲ್ಲಿಂದಲೇ ಈ ನಾಡಿನಲ್ಲಿ ಸನಾತನ ಧರ್ಮವನ್ನು ಹುಟ್ಟಿದೆ. ಋಷಿ ಮುನಿಗಳ ಆದರ್ಶ ತತ್ವಗಳನ್ನ ಯಾರು ಜೀವನದಲ್ಲಿ ಅಳವಡಿಸ್ಕೊಂಡು ನಡೀತಾರೋ ಮನುಷ್ಯ ಹುಟ್ಟಿದ ಮೇಲೆ ಸಾಯುವ ತನಕ ಮನುಷ್ಯ ತನ್ನ ಜೀವನದಲ್ಲಿ ಹೇಗೆ ಬದುಕಬೇಕು ಅನ್ನೋದನ್ನ ಸನಾತನ ಧರ್ಮ ಇವತ್ತು ನಮಗೆ ಕಲಿಸಿಕೊಟ್ಟು ಹೋಗಿದೆ. ಇವತ್ತು ನಾವೆಲ್ಲ ವಿಚಾರ ಮಾಡಬೇಕಾಗಿದೆ, ಏನು ಸನಾತನ ಧರ್ಮ ಈ ಜಗತ್ತಿಗೆ ಏನು ಕೊಟ್ಟಿದೆ. ಸನಾತನ ಧರ್ಮ ಎರಡು ಮಹಾನ್ ಕಾವ್ಯಗಳನ್ನು ಕೊಟ್ಟಿದೆ, ರಾಮಾಯಣ, ಇನ್ನೊಂದು ಮಹಾಭಾರತ. ಎರಡು ಮಹಾಕಾವ್ಯಗಳನ್ನು ಕೊಟ್ಟಿದೆ. ಅಷ್ಟೇ ಅಲ್ಲ, 4 ವೇದಗಳನ್ನು ಕೊಟ್ಟಿದೆ. ಅಷ್ಟೇ ಅಲ್ಲ, 108 ಉಪನಿಷತ್ತುಗಳನ್ನು ಕೊಟ್ಟಿದೆ. 18 ಪುರಾಣಗಳನ್ನು ಕೊಟ್ಟಿದೆ. ಯಾರು ಇವತ್ತು ಸನಾತನ ಧರ್ಮವನ್ನು ಟೀಕೆ ಮಾಡ್ತಾ ಇದ್ದಾರೋ ಅವ್ರಿಗೆ ನಾನು ಹೇಳಕ್ ಬಯಸ್ತಾ ಇದ್ದೇನೆ, ಮೊದಲು ನೀವು ಸನಾತನ ಧರ್ಮದ ಇವೆಲ್ಲ ವೇದಗಳನ್ನ ಉಪನಿಷತ್ತುಗಳನ್ನ ಪುರಾಣಗಳನ್ನ ಓದ್ಕೊಳ್ಳೇನು ಅಂತ ಮಾತ್ರ ನಾನು ಹೇಳಕ್ ಬಯಸ್ತೇನೆ. ತಾಯಿ, ನಾವೆಲ್ಲ ಇವತ್ತು ವಿಚಾರ ಮಾಡಬೇಕು. ಈ ಜಗತ್ತಿನಲ್ಲಿ ಈ ನಾಡಿನಲ್ಲಿ ಅನೇಕ ಋಷಿಮುನಿಗಳು ಬರಿಗೆ ಹೋಗಿದ್ದಾರೆ. ಇವತ್ತು ಸರ್ಕಾರಿ ಶಿಕ್ಷಣ ಅನ್ನೋದು ಬ್ರಿಟಿಷರ ನಂತರ ಬಂದಿದೆ. ಮೊದಲು ಈ ಜಗತ್ತಿಗೆ ಶಿಕ್ಷಣವನ್ನು ಕೊಟ್ಟಂತದ್ದು, ದೇಶಕ್ಕೆ ಶಿಕ್ಷಣವನ್ನು ಕೊಟ್ಟದ್ದು ಯಾವುದು ಅಂತಂದ್ರೆ ಅದು ಮಠಮಾನ್ಯಗಳು, ಅದು ಋಷಿ ಮುನಿಗಳು ಇವತ್ತು ಶಿಕ್ಷಣವನ್ನು ಕೊಟ್ಟಿದ್ದಾರೆ. ನಮ್ಮ ಮಕ್ಕಳಿಗೆ ಸಂಸ್ಕಾರ ಸಂಸ್ಕೃತಿಯನ್ನು ಕೊಟ್ಟಿದ್ದಾರೆ. ಇವತ್ತು ನಾವು ಮಹಾಭಾರತ ಓದ್ತೇವೆ. ದ್ರೋಣಾಚಾರ್ಯರು ಅರ್ಜುನನಿಗೆ ಶ್ರೇಷ್ಠ ಬಿಲ್ಲು ನೀತಿಯನ್ನು ಕಲಿಸ್ತಾರೆ. ಹಾಗೆ ಭೀಮನಿಗೆ ಗದಾ ನೀತಿಯನ್ನು ಕಲಿಸ್ತಾರೆ. ಹೀಗೆ ಈ ನಾಡಿನಲ್ಲಿ ಅನೇಕ ಶರಣರು, ಅನೇಕ ಮಹಾತ್ಮರು ಇಡೀ ಸಮಾಜಕ್ಕೆ ಸಂಸ್ಕಾರವನ್ನು ಕೊಟ್ಟು ಹೋಗಿದ್ದಾರೆ. ಸನಾತನ ಧರ್ಮದ ಜೊತೆ ಹುಟ್ಟಿದಂತ ಅನೇಕ ಧರ್ಮಗಳು ಈ ಜಗತ್ತಿನಲ್ಲಿ ನಾಶವಾಗಬಹುದು, ಆದರೆ ಭಾರತದಲ್ಲಿ ಕೂಡ ಇನ್ನೂ ಜೀವಂತವಾಗಿ ಉಳಿದಿದೆ ಅಂತಂದ್ರೆ ಅದಕ್ಕೆ ನಮ್ಮ ಶರಣರು, ಅದಕ್ಕೆ ನಮ್ಮ ಮಹಾತ್ಮರೇ ಕಾರಣ. ಇವತ್ತು ಸನಾತನ ಧರ್ಮ ಅನ್ನೋದು ಜಗತ್ತಿಗೆ
ಏನ್ ಕೊಟ್ಟಿರಪ್ಪ ಅಂತ ತಿಳ್ಕೋಬೇಕು. ವಾಸ್ತುಶಿಲ್ಪಕ್ಕೆ ನಮ್ಮ ಭಾರತದ ಕೊಡುಗೆ ಅಪಾರವಾಗಿದೆ. ಈ ಭರತ ಖಂಡದಲ್ಲಿ ಹುಟ್ಟಿದಂತಹ ಹಿಂದೂ ದೊರೆಗಳು ಈ ಜಗತ್ತಿಗೆ ಶಿಲ್ಪಕಲೆಯನ್ನು ಕೊಟ್ಟು ಹೋಗಿದ್ದಾರೆ, ವಾಸ್ತುಶಿಲ್ಪವನ್ನು ಕಟ್ಟು ಹೋಗಿದ್ದಾರೆ. ಇವತ್ತು ರಾಷ್ಟ್ರಕೂಟರ ದೊರೆ 1ನೇ ಕೃಷ್ಣ ನಾವೆಲ್ಲರೂ ಈ ಔರಂಗಾಬಾದ್ ಹೋದಾಗ, ಮಹಾರಾಷ್ಟ್ರದಲ್ಲಿ ಹೋದಾಗ ಅಲ್ಲಿ ಅಜಂತ ಗುಹೆಗಳು ಸಿಗ್ತವೆ. ಎಲ್ಲರೂ ಮತ್ತು ಅಜಂತ ಗುಹೆಗಳು ಅಲ್ಲಿ ಹೋದ್ರೆ ಶಿವನ ಒಂದು ಕೈಲಾಸ ದೇವಾಲಯ ಇದೆ. ಆ ದೇವಾಲಯ ಇಡೀ ಜಗತ್ತಿಗೆ ಪ್ರಸಿದ್ಧವಾದದ್ದು. ಇಷ್ಟೇ ಅಲ್ಲ, ಇವತ್ತು ನಮ್ಮ ಬಾದಾಮಿಯ ತಾಲೂಕರ ಐಮಳಿ ಅಲೆಬೀಡು ಅಂತ ನಾವು ಕರೀತೀವಿ. ಅಲ್ಲಿ ಹೋಗಿ ಅಲ್ಲಿ ನಮ್ಮ ಶಿಲ್ಪಕಲೆ ಏನಿದೆ ಅಂತ ತೋರಿಸ್ತದೆ. ಅಷ್ಟೇ ಅಲ್ಲ, ಹೊಯ್ಸಳರು ಹೋಗಿ ಹೊಯ್ಸಳರು ಕೂಡ ಅಲ್ಲಿ ಸಾಕಷ್ಟು ದೇವಸ್ಥಾನಗಳನ್ನು ಕಟ್ಟಿದ್ದಾರೆ. ಅಷ್ಟೇ ಅಲ್ಲ, ಚೋಳರು ಕಟ್ಟಿದ್ದಾರೆ. ಇವರೆಲ್ಲರೂ ಕೂಡ ಹಿಂದೂ ದೊರೆಗಳೇ. ಇವತ್ತು ಈ ದೇವಸ್ಥಾನಗಳ ಕೊಡುಗೆ ಏನಿದೆ ಇವತ್ತು ತಿಳ್ಕೋಬೇಕು. ಯಾಕಪ್ಪ ಅಂತಂದ್ರೆ ಇಡೀ ಜಗತ್ತಿಗೆ ಹಿಂದೂ ದೇವಸ್ಥಾನಗಳು ಇವತ್ತು ಭಾರತಕ್ಕೆ ಎಷ್ಟು ಆದಾಯವನ್ನು ಕೊಡ್ತಾ ಇದೆ ಗೊತ್ತು? 3.5 ಲಕ್ಷ ಕೋಟಿ ಆದಾಯ ಇವತ್ತು ನಮ್ಮ ದೇವಸ್ಥಾನಗಳಿಂದ ಬರ್ತಾ ಇದೆ. ಇವತ್ತು ಇಂದಿನ ಸರ್ಕಾರಗಳಿಗೆ ಸನಾತನ ಧರ್ಮ ಬೇಡ, ಹಿಂದೂಗಳು ಬೇಡ, ಹಿಂದೂ ದೇವಸ್ಥಾನಗಳು ಬೇಡ, ಆದ್ರೆ ಹಿಂದೂಗಳ ದೇವಸ್ಥಾನದ ದುಡ್ಡು ಬೇಕಷ್ಟೇ. ನೀವು ಆಳೆಲ್ಲ ತಾಯಿಯಿಂದ ಹೋಗ್ತೀರಿ, ಏನೇನೋ ಬೆಳ್ಕೊಂಡಿರ್ತೀರಿ, ಬೆಳ್ಕೊಂಡಲ್ಲಿ ಹೋಗಿ ದೇವರಿಗೆ ದರ್ಶನ ಹಾಕ್ತೀರಿ, ಹುಂಡಿ ಹಾಕ್ತೀರಿ. ನೀವೇನ್ ತಿಳ್ಕೊಂಡಿರ್ತೀರಿ ಗೊತ್ತಾ? ಈ ದುಡ್ಡು ದೇವರಿಗೆ ಗುಡಿ ಕುಡಿತು ಅಂತ ನೀವು ತಿಳ್ಕೊಂಡಿರ್ತೀರಿ. ಇವತ್ತು ಈ ದೇಶದಲ್ಲಿ ಯಾವ ದೇವಸ್ಥಾನದ ಆದಾಯ 10 ಲಕ್ಷಕ್ಕಿಂತ ಮೇಲ್ಪಟ್ಟಿದೆಯೋ ಆ ಎಲ್ಲ ಹಣವನ್ನ ಇವತ್ತು ಸರ್ಕಾರ ಕಬಳಿಸ್ತದೆ. ಅದೇ ನಮ್ಮ ಹಿಂದೂ ದೇವಸ್ಥಾನಗಳಲ್ಲಿ ಹೋದ್ರೆ ದೀಪ ಹಾಕಲಿಕ್ಕೂ ದುಡ್ಡಿರಲ್ಲ. ಆ ಪರಿಸ್ಥಿತಿ ಗೊತ್ತಿದೆ. ಈ ಕಾನೂನು ಕೇವಲ ಹಿಂದೂಗಳಿಗೆ ಮಾತ್ರ, ಹಿಂದೂ ದೇವಸ್ಥಾನಗಳಿಗೆ ಮಾತ್ರ ಇದೆ. ಅದೇ ಚರ್ಚ್ಗಳಿಗಿಲ್ಲ, ಅದೇ ಮಸೀದಿಗಳಿಗಿಲ್ಲ. ಮನೆ ಇವತ್ತು ಧರ್ಮಸ್ಥಳ ಅಂತ ದೇವಸ್ಥಾನ ಕೇಳಿದ್ರು, ಅದು ಹಿಂದೂ ಟೆಂಪಲ್. ಆ ದೇವಸ್ಥಾನ ಮಾತ್ರ ಉಳಿದಿದೆ. ಯಾಕಂದ್ರೆ ಅದು ಅಲ್ಪಸಂಖ್ಯಾತ ಟ್ರಸ್ಟ್ ಇದೆ, ಜೈನ ಟ್ರಸ್ಟ್ ಇದೆ, ಅದಕ್ಕೆ ಅದು ಉಳಿದಿದೆ. ಅದನ್ನು ಕಿತ್ಕೋಬೇಕು ಅಂತ ಹೇಳಿ ಬಹಳ ಟ್ರೈ ಮಾಡಿದ್ರು. ಯಾಕಂದ್ರೆ ನಮ್ಮ ಕರ್ನಾಟಕದಲ್ಲಿ ದೇವಸ್ಥಾನಗಳ ಆದಾಯ ಎಷ್ಟಿದೆಪ್ಪ ಅಂದ್ರೆ 800 ಕೋಟಿ. ಬರೀ ಕೇವಲ ಧರ್ಮಸ್ಥಾನ ಒಂದೇ ವರ್ಷಕ್ಕೆ 600 ಕೋಟಿ ರೂಪಾಯಿ ಆದಾಯ ಬರ್ತದೆ. ಅದಕ್ಕೆ ಅದರ ಬಂದಿಟ್ಟು ಅವರ ಹೆಸರನ್ನ ಕಳಿಸ್ಲಿಕ್ಕೆ ಎಷ್ಟೋ ಪ್ರಯತ್ನ ಮಾಡುವುದು. ನಾ ಯಾಕೆ ಮಾತಾಡಕ್ಕೆ ಬಯಸ್ತೀನಿ ಅಂದ್ರೆ, ನಾವೆಲ್ಲ ಹಿಂದೂಗಳು ಇವತ್ತು ಜಾಗೃತರಾಗಬೇಕಾಗಿದೆ. ಯಾಕಂದ್ರೆ ನಾವು ಕೂಡುದು ಯಾವಾಗಪ್ಪ ಅಂತಂದ್ರೆ ವರ್ಷಕ್ಕೊಮ್ಮೆ, ಅದು ಇಂಥ ಕಾರ್ಯಕ್ರಮ ಮಾಡಿದ್ರು ಕೂಡ್ತೀವಿ. ಇದನ್ನ ಕೊಡುಗೆ ಇಲ್ಲ. ಅದೇ ನೋಡಿ, ನೀವು ಮುಸಲ್ಮಾನರು ಒಂದು ದಿನದಲ್ಲಿ 5 ಸಾರಿ ಇವತ್ತು ಕೂರ್ತಾರೆ. ಚರ್ಚಿಗೆ ಹೋಗ್ರಿ, ಅವರು ಶುಕ್ರವಾರ ಅವರು ವಾರದಲ್ಲಿ 2 ಸಾರಿ ಕೂರ್ತಾರೆ. ಯಾಕಂದ್ರೆ ನೀವು ಕೂಡಿಸ್ಕೋಬೇಕಪ್ಪ ಅಂದ್ರೆ ದೊಡ್ಡ ಕಷ್ಟ ಆಗ್ತದೆ. ಯಾಕಂದ್ರೆ ಊರಲ್ಲಿ ದೊಡ್ಡ ವರ್ಷಕ್ಕೊಂದು ಕಾರ್ಯಕ್ರಮ ಮಾಡ್ಬೇಕಂದ್ರೆ ಒಬ್ಬ ದೊಡ್ಡ ಆ ಕಡೆ ಹೊಡೆಯುತ್ತಾರೆ, ಇನ್ನೊಬ್ಬ ದೊಡ್ಡ ಈ ಕಡೆ ಹೊಡೆಯುತ್ತಾರೆ. ಈ ರೀತಿ ನಮ್ಮ ಹಿಂದೂಗಳಲ್ಲಿದೆ. ಇದಕ್ಕಾಗಿನೇ ಇವತ್ತು ಈ ದೇಶದಲ್ಲಿ 75% ಹಿಂದೂಗಳಿದ್ರು ಕೂಡ ನೀವು ಅಲ್ಪಸಂಖ್ಯಾತರಾಗಿದ್ದೀರಿ. ನಿಜವಾಗಿ ಈ ದೇಶದಲ್ಲಿ ಯಾವ ಅಲ್ಪಸಂಖ್ಯಾತರು? ಹಿಂದೂಗಳನ್ನೇ ಅಲ್ಪಸಂಖ್ಯಾತರು. ಈ ವ್ಯವಸ್ಥೆಯನ್ನು ನೋಡಿ, ಅದಕ್ಕೆ ನಾನು ಹೇಳ್ತಾ ಇದ್ರು, ಇವತ್ತು ಹಿಂದೂಗಳು ಜಾಗೃತರಾಗಬೇಕಾಗಿದೆ, ಹಿಂದೂಗಳು ಒಂದಾಗಬೇಕಾಗಿದೆ. ಇವತ್ತು ನಾವು ಸರ್ಕಾರಕ್ಕೆ ಆಗ್ರಹ ಮಾಡಬೇಕಾಗಿದೆ. ನಮ್ಮ ದೇವಸ್ಥಾನ ಹಣ, ನಮ್ಮ ದೇವಸ್ಥಾನ ಅಭಿವೃದ್ಧಿಗೆ ಮೀಸಲಾಗಿರಬೇಕು ಅಂತ ಹೋರಾಟವನ್ನ ಇವತ್ತು ಹಿಂದೂಗಳು, ಇವತ್ತು ಸನಾತನ ಧರ್ಮದ ಗುರುಗಳು ಇವತ್ತು ಮಾಡಬೇಕಾಗಿದೆ. ಅಷ್ಟೇ ಅಲ್ಲ, ಇವತ್ತು ಹಿಂದೂ ಧರ್ಮವನ್ನು ಹೊಡೆದುಕೊಂಡಿದ್ದಾರೆ. ನೋಡಿ, ನನಗೆ ಇವತ್ತು ಹಿಂದೂಗಳಿಗೆ ಎಷ್ಟು ನೋವಾಗ್ತಾ ಇದೆ ಅಂದ್ರೆ, ಯಾರು ಈ ಧರ್ಮವನ್ನು ಉಳಿಸಬೇಕಾಗಿತ್ತು, ಯಾರು ಸನಾತನ ಧರ್ಮವನ್ನು ಬೆಳೆಸಬೇಕಾಗಿತ್ತು, ಯಾರು ಹಿಂದೂಗಳಿಗೆ ಸಂಸ್ಕಾರ ಸಂಸ್ಕೃತಿಯನ್ನು ಕೊಡಬೇಕಾಗಿತ್ತು ಅಂತ ಕೆಲವು ಸ್ವಾಮೀಜಿಯವರು ಏನ್ ಹೇಳ್ತಾ ಇದ್ದಾರೆ ಅಂತಂದ್ರೆ, ಇಲ್ಲ ದೇವರು ನಿರಾಕಾರ, ಅದಕ್ಕೆ ನಮ್ಮ ಜಗಲಿಗಳು ಹೆಂಗಾಗಿಬಿಡ್ತಾವಪ್ಪ ಅಂತಂದ್ರೆ ಏನಾಗ್ಯಾವಂತೆ, ಮ್ಯೂಸಿಯಂ ಆಗಿರ್ತಾವಂತೆ. ಅದಕ್ಕೆಲ್ಲ ಮನೆಯನ್ನೆಲ್ಲ ದೇವರು ಒಯ್ದು ಎಲ್ಲಿ ಹೊಳೆಗೆ ಹಾಕಂತ ಹೇಳಿಬಿಟ್ಟಿದ್ರು. ಆಗ್ತದೆ ಹೇಳಿ ನೋಡೋಣ. ನಾನೇ ಹಿಂದೂಗಳ ಭಾವನೆಗೆ ಇವತ್ತು ಧಕ್ಕೆ ತರುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ಅದಕ್ಕೆ ನಾನು ಹೇಳ್ತೇನೆ, ದಯವಿಟ್ಟು ಸ್ವಾಮೀಜಿಯವರು ಅಂತ
ಮಾಡಬಾರ್ದು. ಯಾಕಂತಂದ್ರೆ ಬಸವಣ್ಣ ಲಿಂಗಾಯತ ಧರ್ಮವನ್ನ ಎಲ್ಲಿ ಕಟ್ಟಿಲ್ಲ, ಎಲ್ಲಿ ಕಟ್ಟಿದ್ದಾರೆ ಹೇಳಿ? ಲಿಂಗಾಯತ ಧರ್ಮವನ್ನು ಬಸವಣ್ಣ ಕಟ್ಟೇ ಇಲ್ಲ. ಯಾಕಪ್ಪ ಅಂತಂದ್ರೆ ಹೇಳ್ತಾರೆ, ನೀವು ಬಸವಣ್ಣಕ್ಕಿಂತ ಹಿರಿಯರು ಯಾರು ಅಂತ ಅಲ್ಲಮ್ಮ ಪ್ರಭುಗಳು. ಹಾಗಾದ್ರೆ ಅಲ್ಲಮ್ಮ ಪ್ರಭುಗಳಿಗೆ ದೀಕ್ಷೆಯನ್ನು ನೀಡಿದಂತ ಗುರು ಯಾರು? ಅಲ್ಲಿ ಒಬ್ಬ ಗುರು ಇರ್ಬೇಕಲ್ಲ, ಆದ್ರೆ ಲಿಂಗ ದೀಕ್ಷೆ ಕೊಟ್ಟಿರ್ಬೇಕಲ್ಲ. ಅವರಿಗಿಂತ ಹಿರಿಯರ ಜೇಡರ ದಾಸರಿಗೆ ಲಿಂಗ ದೀಕ್ಷೆ ಕೊಟ್ಟವರು ಯಾರು? ಅಲ್ಲಿ ಇರ್ಬೇಕಲ್ಲ ಒಬ್ಬ ಗುರು ಲಿಂಗ ದೀಕ್ಷೆ ಕೊಟ್ಟವರು. ಹಾಗಾದ್ರೆ ಇವತ್ತು ನೋಡಿ